ಗ್ರಾಮ ಪಂಚಾಯತ್ ಪಿ ಡಿ ಅವ್ರ ಹೆದರ್ಸೋದಾಗಲ್ಲ, ಒಬ್ಬ ವ್ಯವಸಾಯರು ಹೆದರ್ಸೋದಾಗಲ್ಲ, ನಿಮ್ಮ ಅಧಿಕಾರಿಗಳು ಹೆದರ್ಸೋದಾಗಲ್ಲ. ಯಾಕಂದ್ರೆ ನಿಮ್ಗೆ ದುಡ್ಡು ಏನಾರ ಅವ್ರ ಕೈ ಸಿಕ್ಕವೇನ್ರಿ? ಸಸ್ಪೆಂಡ್ ಮಾಡಿದ್ರೆ ಅವ್ರನ್ನ ಪೊಲೀಸರು ನನ್ನ ಕತೆ ಮಾಡ್ತಾರೆ, ಟೀಚರ್ ನನ್ನ ಕತೆ ಯಾರ ಅಬ್ಜೆಕ್ಷನ್ ಅಂತಂದು ಫೋನ್ ಮತ್ತೆ ಹೇಳಿದ್ರೆ ಬಂದ್ ಮಾಡ್ತಾರೆ ಸರ್. ರೇಟಿಂದ ಕೊಟ್ಟಿದ್ರೆ ಹೇಳ್ರಿ, ಅವ್ರ ಮೇಲೆ ಕೇಸ್ ಮಾಡಕ್ ಬರ್ತದೆ. ಈಗ ನೀವು ಇವತ್ತು ಮಕ್ಕಳನ್ನ ಮನೆಗೆ ಊಟಕ್ಕೆ ಹೋಗತ್ತೆ ಹೇಳ್ರಿ, ಮತ್ತೆ ಯಾರು ಹೇಳ್ರಿ? ಈಗ ಅಡಿಗೆ ಮಾಡಿಸ್ತೀವಿ ಸರ್. ಅಲ್ಲ ಸರ್, ತರ್ರಿ ಟೈಮ್ ಮಾಡಾಗಿತ್ತು ಸರ್. ಈಗ ಅಲ್ರಿ ಅಂದ್ರೆ ಯಾವಾಗ ಅಡಿಗೆ ಮಾಡಾಗಿದ್ರಿ? ಅದಕ್ಕೆ ಸರ್ ಯೋಜನೆ ಏನಾಯ್ತು? ಊಟ ಕೊಡ್ತಿದ್ರಿ, ಇವತ್ತು ಕೊಟ್ಟಿಲ್ಲ ನೋಡ್ರಿ. ಹಿಂಗತೆ ಮಾಡಿದ್ರೆ ನಾವು ಯಾವಾಗ ಊಟ ಮಾಡ್ಬೇಕು? ಈಗ ಎಲ್ಲ ಹುಡುಗರು ಉಪವಾಸ ಅದಾವು. ಇನ್ನು 1:30 ಆಗೈತಿ, ಅಡಿಗೆ ಹಾಕ್ತಾರಿ. 3 ಇದ್ರಿ, ರಿಟೈರ್ಡ್ಗೆ ಒಬ್ರು ಆರಾಮಿಲ್ಲ, ಅದಕ್ಕೆ ಊಟ ಮಾಡಿಲ್ಲ. ಮನೆಗೆ ಹೋಗಾಕ ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗೈತಿ. ಸರ್ಕಾರ ಕೋಟಿ ಹಣವನ್ನು ಶಿಕ್ಷಣ ಮತ್ತು ಬಿಸಿ ಊಟಕ್ಕಾಗಿ ಸುರಿತಾ ಇದೆ. ಶಾಲೆಗೆ ಬನ್ನಿ, ಶಾಲೆ ಕಲಿಯಿರಿ ಅಂತ ಪ್ರಚಾರ ಮಾಡ್ತಿದೆ. ಆದರೆ ಕಲಿಕೆಯ ಜೊತೆಗೆ ಹೊಟ್ಟೆ ತುಂಬಿಸಬೇಕಾದ ಅಕ್ಷರ ದಾಸೋಹ ಯೋಜನೆ ಇಂದು ಗದಗ ಜಿಲ್ಲೆಯಲ್ಲಿ ಹಳ್ಳ ಹಿಡಿದಿದೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಅಮಾಯಕ ಮಕ್ಕಳು ಬೀದಿಗೆ ಬಂದು ತಟ್ಟೆ ಬಡಿಯುವಂತಾಗಿದೆ. ಏನಿದು ಘಟನೆ? ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಇದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬರದೂರ ಗ್ರಾಮದ ಸರ್ಕಾರಿ ವ್ಯವಸಾಯ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ಎಂಥವರ ಮನಸ್ಸು ಕೂಡ ಕರಗುತ್ತೆ. ಕೈಯಲ್ಲಿ ಖಾಲಿ ತಟ್ಟೆಗಳನ್ನು ಹಿಡಿದು ಅಕ್ಷರ ಕಲಿಯಬೇಕಾದ ಮಕ್ಕಳು ಇಂದು ಅನ್ನಕ್ಕಾಗಿ ರಸ್ತೆಯಲ್ಲಿ ನಿಂತಿದ್ದಾರೆ. ಆರಾಮಿಲ್ಲಂತ್ರಿ, ಅಲ್ವಾ ಇವತ್ತು ನಾವು ಬಿಸಿ ಊಟ ಇಲ್ರಿ ಸರ್. ಆಲೆ 1:30 ಆಗೈತ್ರಿ ಟೈಮ್. ಮನೆಗೆ ಹೋಗಾಕ ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗೈತಿ. ಕೆಲ್ಸಕ್ಕೆ ಹೋಗ್ರಿ ನಮ್ಮ 1:30 ಆತ್ರಿ ಸರ್ ಟೈಮ್. ದಿನ ಹಿಂಗಾಗತ್ತ ನಮ್ಮ? ಇಲ್ರಿ, ಇವತ್ತು ಒಂದು ದಿವಸ ಹಿಂಗಾಗೈತ್ರಿ. 3 ಜನ ಅಡಿಗೆ ಮಾಡ್ಬೇಕು. ಹೌದಾ? ಈಗ ಅಡಿಗೆ ಮಾಡ್ರಿ ಯಾರಲ್ಲ ನಮ್ಮ? ಈ ಸರ್ ಏನಂದ್ರೆ ಮತ್ತೆ ಈಗ ಅಡಿಗೆ ಮಾಡೋದು? ಒಬ್ರು ಇದ್ರಿ, ಅವ್ರು ರಿಟೈರ್ಡ್ ಆದ್ರಿ. ಆರಾಮಿಲ್ಲಂತ್ರಿ, ಅವ್ರು ರಿಟೈರ್ಡ್ ಆದ್ರಿ ಸರ್. ಹೌದಾ? 3 ಜನ ಐತ್ರಿ. ಇವಾಗ 1:30 ಆಯ್ತು, ಮತ್ತೆ ಊಟ ಟೈಮ್ ಆಗೈತಿ, ಇನ್ನೂ ಊಟ ಕೊಟ್ಟಿಲ್ಲ. ಸರ್ ಕೇಳಿದ್ರೆ ಏನ್ ಹೇಳ್ತಾರಮ್ಮ? ಅವ್ರು ಬೈತಾರೆ, ಮನೆಗೆ ಹೋಗಂತಾರಿ ಸರ್. ಮನೆಗೆ ಊಟ ಮಾಡಿದ್ರಿ, ಮನೆಗೆ ಹೋಗಕ್ಕ ಅಮ್ಮಾರ ಕೆಲ್ಸಕ್ಕೆ ಹೋಗ್ಯಾರಿ, ಅಪ್ಪಾರ ವ್ಯಾಪಾರಕ್ಕೆ ಹೋಗ್ಯಾರಿ. ದಿನ ಊಟ ಕೊಡ್ತಿದ್ರಿ, ಇವತ್ತು ಕೊಟ್ಟಿಲ್ಲ ನೋಡ್ರಿ. ಹಿಂಗತೆ ಮಾಡಿದ್ರೆ ನಾವು ಯಾವಾಗ ಊಟ ಮಾಡ್ಬೇಕು? ಈಗ ಎಲ್ಲ ಹುಡುಗರು ಉಪವಾಸ ಅದಾವು. ಹೌದಾ? ಯಾಕಮ್ಮ, ಯಾಕೆ ಇನ್ನು ಅಡಿಗೆ ಮಾಡಿಲ್ಲ? ಅಡಿಗೆ ಅಕ್ಕಾರು 3 ಜನ ಇದ್ರಿ, ಅದ್ರಾಗ 2 ರಿಟೈರ್ಡ್ ಆದ್ರಿ. ಒಬ್ರು ಇದ್ರಿ, ಅವ್ರಿಗೆ ಆರಾಮಿದ್ದಿಲ್ಲ ಅಂತಂದು ಮನೆಗೆ ಹೋಗ್ಬಿಟ್ರಿ. ಇನ್ನು 1:30 ಆಗೈತಿ, ಅಡಿಗೆ ಹಾಕ್ತಾರಿ. 3 ಇದ್ರಿ, ರಿಟೈರ್ಡ್ಗೆ ಒಬ್ರು ಆರಾಮಿಲ್ಲ, ಅದಕ್ಕೆ ಊಟ ಮಾಡಿಲ್ಲ. ಅದಕ್ಕೆ ನಮ್ಗೆ ತಲೆ ಸುತ್ತಿ, ತಲೆ ನೀರು ಎಲ್ಲ ತಲೆ ಸುತ್ತ ಬರಾಕತೈತಿ. ಇನ್ನು ಊಟ ಆಗ್ಲಾರ್ದಿಂದ ತಲೆ ಸುತ್ತ ಬರಾಕತೈತಿ. ಮತ್ತೆ ಈಗ ಸರ್ ಏನ್ ಹೇಳ್ತಾರಪ್ಪ? ಸರ್ ಮನೆಗೆ ಹೋಗಿ ಬಂತಾರೆ, ಮನೆಗೆ ಅಡಿಗೆ ಹೊಲಕ್ಕೆ ಕಲಿತಿರಾಕತೈತಿ. ಯಾಕ? ಬಿಸಿ ಊಟ ಊಟಕ್ಕ ಕಲಿತಿರಾಕತೈತಾ? ಮತ್ತೆ ಉಣ್ಣು ಬರಾಕಿಲ್ಲ? ಮನೆಗೆ ಯಾರು ಇಲ್ಲ? ಮತ್ತೆ ಶಾಲೆಗ ಈ ಶಾಲೆಯಲ್ಲಿ ಒಟ್ಟು 207 ಮಕ್ಕಳಿದ್ದಾರೆ. ನಿಯಮದ ಪ್ರಕಾರ ಇಲ್ಲಿ 3 ಅಡಿಗೆ ಸಿಬ್ಬಂದಿ ಇರಬೇಕಿತ್ತು. ಆದರೆ ಕಳೆದ 2 ವರ್ಷಗಳ ಹಿಂದೆಯೇ 2 ನಿವೃತ್ತಿ ಹೊಂದಿದ್ದಾರೆ. ಉಳಿದ ಒಬ್ಬರೇ ಅಡಿಗೆ ಮಾಡುವವರು ಇಂದು ಅನಾರೋಗ್ಯದ ಕಾರಣದಿಂದ ಕೆಲಸಕ್ಕೆ ಬಂದಿಲ್ಲ. ಇದರ ಪರಿಣಾಮ 200ಕ್ಕೂ ಹೆಚ್ಚು ಮಕ್ಕಳು ಮಧ್ಯಾಹ್ನದ ಹೊತ್ತಿಗೆ ಹಸಿವಿನಿಂದ ಕಂಗಾಲಾಗಿದ್ದಾರೆ. ರಾತ್ರಿ ನಮ್ಗಿನ್ನು ಬಿಸಿ ಊಟ ಕೊಟ್ಟಿಲ್ರಿ. 3 ಬರ್ತಿದಾರ ಅಡಿಗೆ ಕರೋರು, 2 ರಿಟೈರ್ಡ್ ಆಗ್ಯಾರ. ಒಬ್ರಿದ್ರಿ, ಅವ್ರು ಬಿಟ್ರಿ ರಜಾಕಿರಿ. ಅದಕ್ಕೆ ನಮ್ಗೆ ಹೊಟ್ಟೆ ಸತ್ರಿ. ಈಗ ಯಾರು ಇಲ್ರಿ ನೋಡ್ರಿ, ಮನೆಗೆ ಹೋಗು ಅಂತಾರ್ರಿ. ನಮ್ಗೆ ಹೊಟ್ಟೆ ಸತ್ರಿ, ಎಲ್ಲ ಹುಡ್ರು ಉಪವಾಸ ಅದೇವ್ರಿ. ಈಗ ನಾವು ಊಟ ಮಾಡಿಲ್ಲ. ಅವಾಗ 3 ಜನ ಬರ್ತಿದ್ರು, ಅವ್ರು 1-2 ರಿಟೈರ್ಡ್ ಆದ್ರ. ಆಯ್ಕೋಬೇಕಮ್ಮ ಮುಂಜಾನೆ ಬಂದು ಹಾಲ್ ಮಾಡಿ ನಂಗೆ ಚಳಿ ಚಕ್ರ ಬರಾಕತೈತಿ ಅಂತಂದು ಮನೆಗೆ ಹೋಗಿಂದ ಸರ್ ಮನೆಗೆ ಹೋಗಿ ಊಟ ಮಾಡಿ ಬರ್ರಿ ಅಂದ್ರ. ಅಡಿಗೆ ಮಾಡಿ ಯಾರು ಬಂದಿಲ್ಲ. 1 ಗಂಟೆ ಐತ್ರಿ, ನಮ್ಗೆ 1:30 ದೇವರು ವರ ಕೊಟ್ರು, ಪೂಜಾರಿ ವರ ಕೊಟ್ಟಿಲ್ಲ ಅನ್ನೋ ಹಾಗೆ ಆಗಿದೆ ನಮ್ಮ ಶಾಲೆಯ ಸ್ಥಿತಿ. ಸರ್ಕಾರ ಅಕ್ಕಿ ಬೇಳೆ ಕೊಡುತ್ತೆ, ಆದ್ರೆ ಅದನ್ನು ಬೇಯಿಸಿ ಬಡಿಸಲು ಮನುಷ್ಯರಿಲ್ಲ.
ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಸರ್ಕಾರ ಬಿಸಿ ಊಟಕ್ಕೆ ಬೇಕಾದ ಎಲ್ಲ ಅನುದಾನ ನೀಡುತ್ತಿದೆ. ಆದರೆ ಸ್ಥಳೀಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಶಾಲಾ ಆಡಳಿತ ಮಂಡಳಿ ಮಾತ್ರ ಗಾಢನಿದ್ರೆಯಲ್ಲಿದೆ. 2 ವರ್ಷಗಳಿಂದ ಖಾಲಿ ಇರುವ ಅಡುಗೆ ಸಿಬ್ಬಂದಿ ಹುದ್ದೆಯನ್ನು ಭರ್ತಿ ಮಾಡದೇ ಇರುವುದು ಯಾರ ತಪ್ಪು? ಒಬ್ಬರೇ ಸಿಬ್ಬಂದಿ ಮೇಲೆ ಇಡೀ ಶಾಲೆಯ ಜವಾಬ್ದಾರಿ ಹೊರಿಸಿದ್ದು ಎಷ್ಟು ಸರಿ? ಇಂದು ಆ ಒಬ್ಬ ಸಿಬ್ಬಂದಿ ಬರದೇ ಹೋದಾಗ ಪರ್ಯಾಯ ವ್ಯವಸ್ಥೆ ಮಾಡದ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ? ಮಕ್ಕಳು ಈ ಆಕ್ರಂದನ ಮುಗಿಲು ಮುಟ್ಟುತ್ತಿದ್ರೂ ಯಾವುದೇ ಅಧಿಕಾರಿಯೂ ಈವರೆಗೂ ಸ್ಥಳಕ್ಕೆ ಭೇಟಿ ನೀಡಿ ಸಮಾಧಾನ ಮಾಡುವ ಧೈರ್ಯ ಕೂಡ ತೋರಿಸಿಲ್ಲ. ಕಾನೂನು ಬಾಹಿರ ಉಳ್ಕೊಳ್ಳೋಕೆ ನೀವು ಪ್ರಯತ್ನ ಮಾಡ್ತೀರಿ ಸರ್. ಒಬ್ಬರು ರಿಟೈರ್ಡ್ ಆಗಿ 2.5 ವರ್ಷ ಆಯ್ತು, ಒಬ್ರು 2 ವರ್ಷ ಆಯ್ತು ಸರ್, ಒಬ್ರು 2 ತಿಂಗಳು ಆಯ್ತು, 4 ಜನ ಒಬ್ರು ಉಳ್ದಾರ. ಅವ್ರಿಗೆ 54 ವಯಸ್ಸು, ಅವ್ರು ಡಬರಿ ಎತ್ತಿ ಇವತ್ತು ಅವ್ರಿಗೆ ಹೊಟ್ಟೆನೂ ಬಂದು ಬೆಳಗ್ಗೆ ಬಂದು ಒಳ್ಳೆ ರಜಾ ಚೀಟಿ ಕೊಟ್ಟು ಹೋಗ್ಯಾರ ಸರ್. ಇವ್ರು ಹೈಸ್ಕೂಲ್ ಇದ್ದ 12ವರೆಗೆ ಒಬ್ರು ಕಳ್ಸ್ಯಾರ. ನಾನು 1 ಗಂಟೆ ಕಿಲಿ ಹಾಕಿನಿ ಸರ್, 1 ಗಂಟೆ GPS ಫೋಟೋ ಐತಿ ನನ್ನ ಹತ್ರ. 1 ಗಂಟೆಗೆ ಮತ್ತೆ ಯಾರು ಬಂದಿಲ್ಲ, ಊಟ ಚಲೋ ಇಲ್ಲ ಅಂದ್ರೆ ಕಿಲಿ ಹಾಕಿ ಇವ್ರು ಅಡುಗೆದ ಸ್ಟ್ರೈಕ್ ಮಾಡ್ತೀವಿ ಅಂತ ನಾವು ಹೇಳಿವಿ ಸರ್. ಇದನ್ನು ಮಾಡಕ್ಕೆ ಯಾಕಂದ್ರೆ ಇವ್ರು ಅಧಿಕಾರಿಗಳು ಹೆದರಲ್ರಿ. PDO ಅವರು ಒಬ್ರು ಅಧಿಕಾರಿ ಹೆದರೋಳ್ರಿ. 2.5 ವರ್ಷ ಮನವಿ ಕೊಟ್ಟಿವಿ ಸರ್. ಒಂದು ಬುಕ್ ಐತಿ ನಮ್ಮ ಹತ್ರ, ಮನವಿ ಅರ್ಜಿ ಕೊಟ್ಟಿವಿ. ಹೇಳ್ತಾರಂದ್ರೆ ಅವ್ನು ತಪ್ಪು ತಿಳ್ಕೊಬಾರ್ದು. ಯಾಕಂದ್ರೆ ಕಾನೂನು ಪ್ರಕಾರ ಒಂದು ಬೈಲೇ ಇರುತ್ತೆ. ಈ SDMC ಇದು ಅಡುಗೆದ ಸಿಬ್ಬಂದಿನ ಯಾವ ರೀತಿ ನೇಮಿಸ್ಬೇಕು, ಯಾವ ಏಜ್ ಇರಬೇಕು, ಎಷ್ಟು ಎಜುಕೇಶನ್ ಇರಬೇಕು, ವಿದ್ಯಾರ ಇರಬೇಕು, ಅದು ಒಂದು ಕಾಲ್ ಇರುತ್ತೆ. ಆ ಪ್ರಕಾರ ತಾವು ಆಯ್ಕೆ ಮಾಡಬೇಕು. ಯಾವುದೇ ಇದಕ್ಕೆ ಹೆದರ್ಲಂಗೆ ಇವತ್ತು ಸಸ್ಪೆಂಡ್ ಮಾಡಿ PDO ಅವ್ರನ್ನ ಆಡಳಿತಾಧಿಕಾರನ ಆದೇಶ ಮಾಡಿಲ್ಲ ಅಂದ್ರೆ. ಅಲ್ರಿ ಈಗ ಮಕ್ಕಳಿಗೆ ಮನೆಗೆ ಹೋಗು ಅಂತ ಹೇಳಿದಾರೆ ಯಾರಿಗ್ರಿ ನಮ್ರ ನೇಮಕಾತಿ ಪತ್ರ ಕೊಡ್ರಿ ಅವ್ರಿಗೆ. ಅಲ್ಲ ಸರ್, ಈಗ ಮಕ್ಕಳಿಗೆ ಟೈಮ್ ಇಡತ್ತೆ ಸರ್. ಈಗಲೇ 1 ತಾಸು ಕ್ಷಮೆ ಯಾಚಿಸ್ತೀವಿ ಸರ್. ಯಾಕಂದ್ರೆ SDMC ಅವರು ಇವತ್ತು ಅಡಿಗೆ ಕೇಂದ್ರ ಬಂದ್ ಮಾಡಿಸಿದ್ದಾರೆ. ಯಾಕಂದ್ರೆ ಇದು ಸಮಸ್ಯೆ ಇಲ್ಲೇ ಅದಾರಲ್ಲ, ಇವರೆಲ್ಲ SDMC ಅವರೇ. ನಾವೇ ಇವತ್ತು ನೇಮಕಾತಿ ಆದೇಶಕ್ಕಾಗಿ ಸರ್ ಬಂದ್ ಮಾಡ್ರತ್ ನೀವ್ ಐತ್ರಿ. ಬಟ್ ಅಡಿಗೆ ಮಾಡ್ರೆ ಬಂದಿಲ್ಲಲ್ಲ, ಮತ್ತೆ ಯಾರು ಮಾಡೋದು ಅಡಿಗೆನ? ಬರೀ ಒಬ್ರು ಇರೋದ್ರಿಂದ ಅಲ್ಲ ಅವ್ರಿಗೆ ಆರಾಮಿಲ್ಲ ಅಂತ ಮತ್ತೆ ಯಾರು ಮಾಡೋದು ಸರ್? ಈಗ ಡೆಪ್ಯುಟೇಷನ್ ಕಳಿಸಿದ್ವಿ ಸರ್. ಎಷ್ಟು ಗಂಟೆ ಕಳ್ಸಿದ್ರಿ ಸರ್? ಅವರು ಬೇಡ ನಮಗೆ ಎಷ್ಟು ಗಂಟೆ ಪರ್ಮನೆಂಟ್ ಎಷ್ಟು ಗಂಟೆ ಕಳ್ಸಿದ್ರಿ ಸರ್? ಮುಂಜಾನೆ ಕಳಿಸಿದ್ವಿ ಸರ್. ಒಬ್ಬ ಗ್ರಾಮ ಪಂಚಾಯತ್ PDO ಅವ್ರ ಹೆದರ್ಸೋದಾಗಲ್ಲ, ಒಬ್ಬ ವ್ಯವಸಾಯರು ಹೆದರ್ಸೋದಾಗಲ್ಲ, ನಿಮ್ಮ ಅಧಿಕಾರಿಗಳು ಹೆದರ್ಸೋದಾಗಲ್ಲ. ಯಾಕಂದ್ರೆ ನಿಮ್ಗೆ ದುಡ್ಡು ಏನಾರ ಅವ್ರ ಕೈ ಸಿಕ್ಕವೇನ್ರಿ? ಸಸ್ಪೆಂಡ್ ಮಾಡಿದ್ರಿ ಅವ್ರನ್ನ. ಆಡಳಿತಾಧಿಕಾರಿ ಯಾರು ಸೈನ್ ಮಾಡಿಲ್ಲ, ಅವ್ರು ಸಸ್ಪೆಂಡ್ ಮಾಡಿದ್ರು. ನಿಯಮಾನುಸಾರ ಕ್ರಮ ಕೈಗೊಂಡಿದ್ದೀವಿ. ಯಾಕ್ರಿ? ಆದ್ರೆ ಇವತ್ತು ಪೊಲೀಸರು ನನ್ನ ಕತೆ ಮಾಡ್ತಾರೆ, ಟೀಚರ್ ಅನ್ಸ್ತಾರೆ, ಯಾರ ಅಬ್ಜೆಕ್ಷನ್ ಅಂತ ಫೋನ್ ಮತ್ತೆ ಹೇಳಿದ್ರೆ ಬಂದ್ ಮಾಡ್ತಾರೆ ಸರ್. ರೇಟಿಂದ ಕೊಟ್ಟಿದ್ರೆ ಹೇಳ್ರಿ, ಅವ್ರ ಮೇಲೆ ಕೇಸ್ ಮಾಡಕ್ ಬರ್ತದೆ. ಸುಮ್ಮನೆ ಯಾರು ಹೇಳೋರಂತಂದು ಅಪಪ್ರಚಾರ ಮಾಡ್ಬಿಡ್ರಿ. ನಮ್ಮೂರಾಗ ಯಾವ ಪಕ್ಷಪಾತ ಇಲ್ಲ, ಶಾಲೆ ವಿಷಯದಾಗ ಯಾರು ಪಕ್ಷಪಾತ ಮಾಡಲ್ಲ ಸರ್. ಓಕೆ ಸರ್, ಈಗ ಹೇಳಿದ್ರಿ ನೀವು ಪಾಲಕರ ಮಾಡ್ತಾ ಓಕೆ. ಈಗ ಇಲ್ಲಿರ್ತಕ್ಕಂಥ ಶಿಕ್ಷಕರು ಇವ್ರಿಗೆ ಏನಾರ ಅಡಿಗೆ ಮಾಡೋ ವ್ಯವಸ್ಥೆ ನಿಮ್ಗೆ ಇದುವರೆಗೆ ಏನಾರ ಗಮನಕ್ಕೆ ತಂದಿದ್ರು ಏನ್ ಮಾಡಿದ್ರು ಸರ್? ಈಗ ಸರ್ಕಾರಿ ಪ್ರೌಢಶಾಲೆಯಿಂದ ಒಬ್ಬರ ನೇಮಕ ಮಾಡಿದ್ರೆ ಅಲ್ಲ ಸರ್, ಯೋಜನೆ ಈ ಮಾಡಿದ್ವಿ. ಟೈಮ್ ಎಷ್ಟೈತೆ ಸರ್? ಈಗ ಅಲ್ಲ ನಿಯೋಜನೆ ಮಾಡಿದ್ವಿ. ಇವತ್ತು SDMC ಅವರು ಸದಸ್ಯರ ಖುದ್ದಾಗಿ ಇವತ್ತು ಅಡಿಗೆ ಕೇಂದ್ರವನ್ನು ಬಂದ್ ಮಾಡಲಾಗಿದೆ, ಯಾರು ಅಡಿಗೆ ಮಾಡಬಾರ್ದು ಅಂತ ಹೇಳಿದಾರೆ ಸರ್. ನಾ ಕಳ್ಸಿಕೊಟ್ಟಿದ್ದೆ, ನೇಮಕ ಮಾಡಿ. ಎಷ್ಟು ಗಂಟೆ ಕಳಿಸಿದ್ರಿ ನೀವು? ಇಲ್ಲ, ನಾನು ರುಟೀನ್ ಕಳ್ಸಿಕೊಟ್ಟಿದ್ದೆ. ಕಳೆದ 15 ದಿವಸದಿಂದ ನಾನು ಕಳ್ಸಿಕೊಟ್ಟಿದ್ದೀನಿ ಸರ್. ನಾನು ನೇಮಕ ಆದೇಶ ಮಾಡಿದ್ದೀನಿ, ಆ ಶಾಲೆಗೆ ಆದೇಶ ಮಾಡಿದ್ದೀನಿ. ಎಷ್ಟು ಗಂಟೆಗೆ ಬಂದ್ರಿ ಮೇಡಮ್? ಒಂದೇ ಹೇಳ್ರಿ. ಏನಂತ ಹೇಳಿದ್ರು ಅವರು? ಏನಂತ ಹೇಳಿದ್ರು? ಅದನ್ನ ನೀವು ಗಮನಕ್ಕೆ ತಂದ್ರಿ ನೀವು? ಗಮನಕ್ಕೆ ತಂದಿಲ್ಲ. ಈಗ ನನ್ನ ಗಮನಕ್ಕೆ ಇವತ್ತು ಬಂದಿರೋದು ನಾನು ತಕ್ಷಣ ಹೇಳಿ ಕಳ್ಸಿದ್ದೀನಿ ಸರ್. ಅಲ್ರಿ ಇವತ್ತು ಅವ್ರ ಗಮನಕ್ಕೆ ತಂದ್ರಿ ನೀವು? ನಮ್ಮ SDMC ಅವ್ರಿಗೆ ಹೇಳಿವಿ, ಅವ್ರಿಗೆ ಹೇಳಿವಿ. SDMC ಅವರು ಮತ್ತೆ ಆಗಲ್ಲ ಅಂದ್ರೆ ಏನ್ ಮಾಡೋದು ಬಿಡ್ರಿ ಅಂತ ಅವ್ರು ಅಂದ್ರು. ಈಗ ನೀವು ಇವತ್ತು ಮಕ್ಕಳ ಮನೆಗೆ ಊಟಕ್ಕೆ ಹೋಗತ್ತ ಹೇಳ್ರಿ? ನಾ ಹೇಳಿಲ್ಲ. ಮತ್ತೆ ಯಾರು ಹೇಳ್ರಿ? ಏನ್ರಿ ಅಲ್ಲ ಮತ್ತೆ ಅಡಿಗೆದವ್ರಿಗೆ ಅವ್ರಿಗೆ ಆರಾಮಿಲ್ಲ ಅಲ್ರಿ. ಹೆಂಗದ ಮನೆಗೆ ಹೋಗಂತ ಹೇಳ್ರಿ. ಈಗ ಮಕ್ಕಳ ಮನೆಗೆ ಹೋಗ್ರಿ ಅಂತ ಹೇಳ್ರಿ ಊಟಕ್ಕೆ. ಮತ್ತೆ ಹೇಳ್ತಾರಲ್ರಿ ಮಕ್ಳೆಲ್ಲ ಹೇಳ್ತಾರ ಅಲ್ರಿ? ಟೈಮ್ ಎಷ್ಟಾಗಿದ್ರಿ ಈಗ? ಈಗ ಅಡಿಗೆ ಮಾಡಿಸ್ತೀವಿ ಸರ್. ಅಲ್ಲ ಸರ್, ತರ್ರಿ ಟೈಮ್ ಎಷ್ಟಾಗಿತ್ತು ಸರ್ ಈಗ? ಅಲ್ರಿ ಅಂದ್ರೆ ಯಾವಾಗ ಅಡಿಗೆ ಮಾಡಾಗಿದ್ರಿ? ಅದಕ್ಕೆ ಸರ್ ಯೋಜನೆ ಏನಾಯ್ತು? ಎಸ್, ಕೇವಲ ಭಾಷಣಗಳಿಂದ ಮಕ್ಕಳ ಹೊಟ್ಟೆ ತುಂಬುವುದಿಲ್ಲ. ಹಸಿದ ಹೊಟ್ಟೆಗೆ ಒಂದು ತುತ್ತು ಅನ್ನ ಬೇಕು. ಬರದೂರು ಗ್ರಾಮದ ಈ ಮಕ್ಕಳ ಕಣ್ಣೀರು. ಆದೇಶಕ್ಕಾಗಿ 2-3 ವರ್ಷಗಳಿಂದ ಗ್ರಾಮ ಪಂಚಾಯತಿ ALD ಅಧ್ಯಕ್ಷರು ಮತ್ತು PDO ಅವರಿಗೆ ನಾವು ಆದೇಶ ಕಳಿಸಿದ್ವಿ, ತಾಲೂಕು ಪಂಚಾಯತಿ ವತಿಯಿಂದ. ಆದಾಗ್ಯೂ ಕೂಡ ನೇಮಕಾತಿ ಆಗಿಲ್ಲ. ಹಲವಾರು ಕಾರಣಗಳಿಂದ ವಿಫಲವಾಗಿ ಮುಂದೂಡ್ತಾ ಇದ್ದೇವೆ. ನಾವು ಈ ದಿನ ತಾತ್ಕಾಲಿಕವಾಗಿ ಅಡಿಗೆ ಕಾರ್ಯ ನಿಲ್ಲಬಾರದು ಅಂತೇಳಿ ಈಗ ಅರ್ಜಿ ಸಲ್ಲಿಸಿರುವ ಅರ್ಜಿದಾರರ ಪೈಕಿ
ಶ್ರೀಮತಿ ತಮ್ಮ ಹೆಸರೇನು? ಸೈನಾಜ್ ಬಿ ಶರೀಫ್ ಸಾಬ್ ಮಾಳಿಕೊಪ್ಪ ಅವರನ್ನ ಈಗ ಅಡಿಗೆದಾರನ ತಾತ್ಕಾಲಿಕ ಆದೇಶ ಕೊಟ್ಟಿದ್ದೀವಿ. ಇನ್ನೊಬ್ಬರು ಅಡಿಗೆದಾರ ಚೌಡಾಪುರ ಗೌರಿಪುರ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ. ಈ ತಕ್ಷಣ ಈಗ ಅವರ ಅಡಿಗೆ ಇವತ್ತು ತಯಾರು ಮಾಡಿ ಮಕ್ಕಳಿಗೆ ಊಟ ಮಾಡಿಸ್ತಾರೆ. ಒಂದು ತಾಸಲ್ಲಿ ಅಡಿಗೆ ತಯಾರು ಮಾಡ್ತಾರೆ. ತಾವು ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಸೇರಿ ಮಕ್ಕಳಿಗೆ ಊಟ ಕೊಡ್ತಕ್ಕದ್ದು. ಈ ಆದೇಶ ಬರೋವರೆಗೆ ತಾತ್ಕಾಲಿಕವಾಗಿ ನೇಮಕಾತಿ ಆದೇಶ ಕೊಡ್ತಾ ಇದ್ದೀವಿ. ನಂತರ ಈ ಥರ ಆಗಲಾರದ ರೀತಿಯಲ್ಲಿ ಸಮಸ್ತ ಗುರು ಹಿರಿಯರಲ್ಲಿ ಈ ಊರಿನ ಗುರು ಹಿರಿಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಮಕ್ಕಳ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಉಪವಾಸ ಹಾಕುವಂಥ ಪ್ರಸಂಗಗಳು ಇನ್ನು ಮುಂದೆ ಬರಬಾರದು ಅನ್ನೋದೇ ನನ್ನ ಒಂದು ಕಳಕಳಿ. ಹಾಗಾಗಿ ತಕ್ಷಣವೇ ಈ ಕೆಲಸವನ್ನು ಮಾಡಿದ್ದೀನಿ. ಇನ್ನು ಈ ರೀತಿ ಆಗ್ಲಾರದ ರೀತಿಯಲ್ಲಿ ಎಲ್ಲ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಮುತುವರ್ಜಿ ವಹಿಸಬೇಕಂತ ಈ ಮೂಲಕ ಸರ್ ಯಾರ ಪಾಲಕರ ಊರನಾರ ಇವ್ರು ಹುಡುಗರು ಉಪವಾಸ ಕೇಳೋರು ಸರ್ ಇದುವರೆಗೆ? ಈ ಊರಿನ ಪಾಲಕರೇ ನೇಮಕಾತಿಯನ್ನು ಮಾಡ್ಲಿಕ್ಕೆ ಅಡ್ಡಿಪಡಿಸಿದ್ದಾರೆ. ಆಯ್ತು ಸರ್, ಈ ಊರಿನ ಸಮಾಜದವರು, ಈ ಊರಿನವರು, ಪಾಲಕರಲ್ಲಿ ಈ ಊರಿನ ಗುರು ಹಿರಿಯರು ಇಂಥವರೇ ಬೇಕು, ನಮ್ಮವರೇ ಬೇಕು, ಇದೇ ಜನಾಂಗದವ್ರು ಬೇಕು, ಇದವರೇ ಬೇಕು ಅಂತೇಳಿ ನೇಮಕಾತಿ ಅರ್ಹತೆಗಳು ಏನದಾವು ಆ ನೇಮಕಾತಿ ನಿಯಮ ಪಾಲನೆ ಐತೆ. ಆ ನೇಮಕಾತಿ ಅರ್ಹತೆ ಯಾರು ಇರ್ತಾರೋ ಅವ್ರಿಗೆ ಆಯ್ಕೆ ಮಾಡಿ ಕಳಿಸ್ರಿ ಅಂತ ನಾವು ಆದೇಶ ಕೊಟ್ಟಿದ್ವಿ, ರೋಸ್ಟರ್ ಕೊಟ್ಟಿದ್ವಿ. ಆ ರೋಸ್ಟರನ್ನು ವಿರೋಧಿಸುತ್ತಾ ಕಳೆದ 2 ವರ್ಷಗಳನ್ನ ಜಗ್ಗಿದ್ರು. ನಾವು ಸುಳ್ಳು ಹೇಳ್ತಾ ಇಲ್ಲ. ರೇಟಿಂಗ್ ಯಾರು ಕೊಡ್ರಿ ಯಾರು ತಕರಾರು ಮಾಡಿದ್ರು ಕೂಡಲೇ ಅಡುಗೆ ಸಿಬ್ಬಂದಿ ನೇಮಕ ಮಾಡಿ ಮಕ್ಕಳಿಗೆ ನ್ಯಾಯ ಒದಗಿಸ್ತಾರ ಕಾದು ನೋಡಬೇಕಿದೆ. ವರದಿ ರಂಗನಾಥ್ ಕಂದಗಲ್, ಮುಂಡರಗಿ.